ಯಾವಾಗ್ಲೂ ನಾನು ನಿನ್ ಜೊತೆಗೆ ನಿಂತಿರ್ತೀನಿ ಮಾವ. ಇವಳು ಈ ಮನೆಯಿಂದ ನಿನ್ ಮನ್ಸಿಂದ ಆಚೆನೇ ಇರ್ತಾಳೆ. ಆ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನಾನು ಕಾಯ್ತೀನಿ ಮಾವ. ಏ ದಿವ್ಯಾ, ನಿನಗಿದ್ದು ಕೊನೆ ಅವಕಾಶ ಕಣೆ. ಇದ್ರಲ್ಲಿ ನೀನೇನಾದ್ರೂ ಸೋತ್ರೆ ನನ್ನ ಮಾವನ ತಂಟೆಗೆ ನೀನು ಬರಬಾರ್ದು. ಬರೋದಕ್ಕೂ ನಾನು ಬಿಡೋದಿಲ್ಲ. ಚಾಲೆಂಜ್. ಚಾಲೆಂಜ್ ಕಣೆ. ಆಲ್ ದ ಬೆಸ್ಟ್ ಸೋಲೋದಕ್ಕೆ. ಮಾವನ್ನ ಪರ್ಮನೆಂಟ್ ಆಗಿ ಬಿಟ್ಕೊಡೋದಕ್ಕೆ ರೆಡಿ ಆಗು. ಹೆಂಗದ ಹುಡುಗಿ? ಅತ್ತ ಸೂಪರ್ ಆಗಿದೆ. ಮತ್ತ ನಮ್ಮ ಊರ್ ಊಟ ಅಂದ್ರೆ ಏನ್ ಅನ್ಕೊಂಡಿನಿ? ಆಮೇಲೆ ಬರೇ ಪಲ್ಯ ತಿನ್ಬೇಡ. ನೋಡಿಲೆ ಗುರೆಳ್ಳು ಹಿಂಡಿ, ಶೇಂಗಾ ಹಿಂಡಿ ಎಲ್ಲ ಅದ. ಮೊಸರ ಕಲಿಸ್ಕೊಂಡ್ ಹೊಡಿ, ಮಸ್ತ್ ಇರ್ತದ. ಹೌದಾ? ಹಾ, ನೋಡ್ತೀನಿ ರೀ. ಮತ್ತೆ ಸೂಪರ್ ಆಗಿದೆ ಟೇಸ್ಟ್. ಮತ್ತೆ ಹೇಳಿಲ್ಲ ನಾನು, ನಮ್ಮ ಊರ್ ಊಟ ಅಂದ್ರೆ ಹಂಗ ಇರ್ತದ ನೋಡು. ಬಾಬಾ, ನನಗಂತೂ ದಿನ ಅನ್ನ, ತಿಳಿ ಸಾರು, ಹುಳಿ, ಮಜ್ಜಿಗೆ ತಿಂದು ನಾಳೆಗೆ ಅನ್ನೋದು ಜಡ್ ಹಿಡಿದು ಹೋಗ್ಬಿಟ್ಟಿತ್ತು. ಹೌದಾ? ಹ್ಞೂ. ಹಾ ಇರಿ, ಚಿಕ್ಕತ್ತಾಗಿ ಹೇಳ್ತೀನಿ. ಹಂಗಲ್ಲ ಹುಡುಗಿ, ಬರೀ ಅದಾಗ ಊಟ ಮಾಡಿದ್ನಲ್ಲ. ಇದು ನೋಡು, ಸ್ಪೆಷಲ್ ಊಟ, ನಮ್ಮೂರು ಊಟ. ಬಹಳ ದಿನದ ಮೇಲೆ ತಿನ್ಲಿಕತ್ತೀನಲ್ಲ, ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ. ಇನ್ನು ರುಚಿ ನೋಡು. ಆಯ್ತಾಯ್ತು. ಈ ಜೋಳದ ಭಕ್ರಿ ಜೋಡ, ಎಣ್ಗಾಯಿ ಪಲ್ಯ, ಈ ಹಿಂಡಿ, ಮೊಸರು ಹೊಡಿತಿದ್ರೆ ಆಹಾ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ರೊಟ್ಟಿ ತಿಂದವ್ರು ಗಟ್ಟಿ ಅಂತ ನಿಮ್ಮನ್ನ ನೋಡಿ ಅರ್ಥ ಆಗ್ತದೆ. ನಾವು ಬಯಲ್ಸೀಮೆಯವರು ಹಂಗನ ಹುಡುಗಿ ಅಂದಂಗ ನಾವು ಬಂದದ ಕೆಲಸ ಏನಾಯ್ತು? ಅದೇ ಕೆಲ್ಸದ ಮೇಲೆ ಇದೀವಿ ಅತ್ತೆ. PC ಕೆಲವು ಡೀಟೇಲ್ಸ್ ತರೋದಕ್ಕೆ ಹೇಳಿದ್ದೀನಿ, ನೋಡ್ಬೇಕು. ಲಕ್ಷ್ಮಕ್ಕ, ಬೆಂಡೆಕಾಯಿ ಪಲ್ಯ. ನಿಮ್ಗ ನಮ್ ಕಡೆ ಊಟ ಸೇರ್ತದೇನ? ಸೇರ್ತಂತ ಏನ್ ಕೇಳ್ತೀಯ? ನೋಡಲ್ಲ ಹೆಂಗ ಚಪ್ಪರ್ಸ್ಕೊಂಡು ಹೊಡಿಲಿಕತ್ತಾಳ. ಹೌದು, ಊಟ ತುಂಬಾ ಚೆನ್ನಾಗಿದೆ. ನಿಮ್ಮನ್ನೇನೋ ಕೇಳಬೇಕು ಅನ್ಕೊಂಡೆ. ನಾನು ಅತ್ತೆ ಹೇಗೂ ಒಂದ್ ಸ್ವಲ್ಪ ದಿನ ಇಲ್ಲೇ ಉಳಿಬೇಕು ಅಂತ ಅಂದ್ಕೊಂಡಿದೀವಿ. ಇಲ್ಲಿ ನೋಡೋದಕ್ಕೆ ಏನಾದ್ರೂ ಜಾಗಗಳಿದೆಯಾ? ಬನಶಂಕರಿ ಅಮ್ಮನವರು ಅದ ಇಲ್ಲಿ ಫೇಮಸ್. ಹಾಗಲ್ಲ ನಾನು ಕೇಳ್ತಾ ಇರೋದು. ಅಂದ್ರೆ ಕೆಲವು ಜಾಗಗಳಿರುತ್ತೆ ಗೊತ್ತಾ, ಅಂದ್ರೆ ಒಂಥರ ಸೀಕ್ರೆಟು, ಅಲ್ಲಿ ಜನಗಳು ಹೋಗಲ್ಲ, ಅಲ್ಲಿ ಹೋದ್ರೆ ಏನಾದ್ರೂ ಆಗ್ಬಿಡುತ್ತಾ ಅಂತ ಹೆದರ್ಕೋತಾರೆ, ಆ ತರ ಮನೆಗಳು. ಅಯ್ಯೋ, ಅಂದ್ರೆ ನೀವು ಭೂತ್ ಬಂಗ್ಲಾ ತರದ್ ಹೇಳಕತ್ತೀರಿ? ಅಲ್ಲಿ ಯಾರು ಹೋಗ್ತಾರ್ರಿ? ಹೋಗಲ್ಲ, ಅದಕ್ಕೆ ಕೇಳ್ತಾ ಇರೋದು. ಅಲ್ರಿ ಅಕ್ಕರ, ಅಲ್ಲಿ ಹೋದ್ರ ಭೂತ್ಗಳು ಹಿಂದ್ ಬರ್ತಾವ. ಅಲ್ರಿ ಮಮ್ಮಿ, ನಿಮ್ ಸೊಸಿಗೆ ಯಾಕ್ರಿ ಇಂತ ವಿಚಿತ್ರವಾದ ಆಸೆ? ಹುಡುಗಿ, ಏನ್ ಲಕ್ಷ್ಮಿ, ನೀ ಹೋಗು, ಕೆಲಸ ನೋಡ್ಕೊ. ಸರಿ. ಹುಡುಗಿ,
ಏನದ ನಿನ್ ಪ್ರಶ್ನೆ? ಏನ್ ಕೇಳಿಕತ್ತಿದಿ? ಅತ್ತೆ, ಈ ಊರಲ್ಲಿ ಜನ ಹೋಗೋದಕ್ಕೆ ಹೆದರ್ಕೊಳ್ಳೋ ಜಾಗ ಯಾವುದು ಅಂತ ತಿಳ್ಕೋಬೇಕಿತ್ತು, ಅದಕ್ಕೆ ಕೇಳ್ದೆ. ಕೆಲವು ಊರುಗಳಲ್ಲಿ ಇಂಥ ಜಾಗಗಳಿರ್ತವೆ. ಅಂತ ಜಾಗಗಳಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ನಡೀತವೆ. ಓ, ನೀ ಆ ದಾರಿ ಒಳಗೆ ಹೊಂಟೇನು? ಶಾರದಾ ಅವರೇ, ಬನ್ನಿ ಊಟ ಮಾಡಿ. ಪರವಾಗಿಲ್ಲ ಮೇಡಮ್, ನೀವು ಮಾಡಿ. ಆ, ಸರಿ, ನಾನು ಆಮೇಲೆ. ಅಯ್ಯೋ ಮೇಡಮ್ ಮೇಡಮ್, ನೀವು ಊಟ ಮಾಡಿ ಮೇಡಮ್, ಪರವಾಗಿಲ್ಲ, ಊಟ ಮಾಡಿ. ಇಂಥವ್ರು ಜನರ ಮಧ್ಯೆ ಕೆಲಸ ಮಾಡಲ್ಲ, ಅವ್ರದ್ದೇ ಅಂತ ಒಂದು ಜಾಗ ಮಾಡ್ಕೊಂಡಿರ್ತಾರೆ. ಆ ಥರ ಜಾಗ ಇಲ್ಲಿ ಯಾವ್ದಿದೆ ಮೇಡಮ್? ಅದನ್ನ ನೀವ್ ನನಗೆ ಹೇಳಬೇಕು ಶಾರದಾ ಅವರೇ. ಜನಸಂದನೆ ಕಡಿಮೆ ಇರೋ ಅಥವಾ ಆ ಜಾಗಕ್ಕೆ ಹೋಗೋದಕ್ಕೆ ಹೆದರ್ಕೊಳ್ಳೋ ತರ ಯಾವ ಜಾಗ ಇದೆ? ಓಕೆ, ಇಲ್ಲಿ ಊರಾಚೆ ಏನಿದೆ? ಅಲ್ಲಿ ಒಂದು ದೊಡ್ಡ ಗುಡ್ಡ ಇದೆ ಮೇಡಮ್. ಅದು ಬಿಟ್ರೆ ಹುಲ್ಗಾವ್ಲು, ಅದು ಬಿಟ್ರೆ ವಿಂಡ್ ಮಿಲ್ಸ್. ಅಲ್ಲಿಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಬಿಡಿ ಮೇಡಮ್. ನೀವು ಅಲ್ಲಿಗೆ ಹೋಗಿ ಹುಡುಕಿದ್ರ? ಮೇಡಮ್, ಅಲ್ಲಿ ಜನ ಹೋಗೋಕ್ಕೆ ಹೆದರ್ಕೊಳ್ತಾರೆ. ಅಲ್ಲಿ ಯಾರೂ ಹೋಗೋದಿಲ್ಲ. ಅಲ್ಲಿ ಹೋದ್ರೆ ಬರೀ ಕಲ್ಲು, ಬಂಡೆ, ಹಾವು, ಹಾಗಾಗಿ ಜನ ಹೆದರ್ಕೊಳ್ತಾರೆ ಮೇಡಮ್. ಇಲ್ಲಿ ವೀರಗಡ ಎಲ್ಲಿ ಬರುತ್ತೆ? ನೀವು ಇದುವರೆಗೂ ಕೇಳ್ತಿರೋ ಜಾಗ ಅದೇ ಮೇಡಮ್.